ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದು ವಾಗ್ದಾನ ಮಾಡಿರುವಂಥ ಶ್ರೀ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಎಲ್ಲ ವೀಕ್ಷಕರಿಗೆ ಶಾಂತಿ ಸಮಾಧಾನವು ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ದೇವರ ಮಹಾನ್ ಕೃಪೆಯಿಂದಾಗಿ ಕಳೆದ ದಿನಗಳೆಲ್ಲ ದೇವರು ಕಾಯ್ದು ಕಾಪಾಡಿ ನಡೆಸಿ ಮತ್ತೊಂದು ಆವೃತ್ತಿ ಈ ಒಂದು ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಆಲಿಸುವಂತೆ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಘನ ಮಾನ ಮಹಿಮೆಯು ಆತನೊಬ್ಬನಿಗೆ ಸಲ್ಲಲಿ. ಆಮೆನ್. ಇವತ್ತಿನ ಈ ಒಂದು ವಾಕ್ಯವನ್ನು ನಾವು ಆಲಿಸುವುದಕ್ಕೆ ಮುಂಚಿತವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆಯನ್ನು ಮಾಡಿ ಪವಿತ್ರಾತ್ಮನ ಸಹಾಯವನ್ನು ಬೇಡಿ ಆದ ನಂತರ ವಾಕ್ಯದ ಇವತ್ತಿನ ಧ್ಯಾನವನ್ನು ನಾವು ಆರಂಭಿಸೋಣ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ದೇವರೇ, ನಿಮ್ಮ ನಾಮಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಕಳೆದ ಸಮಯವೆಲ್ಲ ನಮ್ಮನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡಿದ್ದೀರಾ. ಈ ಒಂದು ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಆಲಿಸುವಂಥ ಸುಸೌಭಾಗ್ಯಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ಆತ್ಮನ ಸಹಾಯವನ್ನು ದಯಪಾಲಿಸಿ ವಾಕ್ಯದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ನೀವು ನಡೆಸಿರೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೇನ್. ಕರ್ತನಲ್ಲಿ ಪ್ರಿಯ ವೀಕ್ಷಕರೇ, ನಂಬಿರುವಾತನನ್ನು ಬಲ್ಲಾತನು ಎನ್ನುವಂಥ ಈ ಶೀರ್ಷಿಕೆಯೊಂದಿಗೆ ಇವತ್ತಿನ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ನಂಬಿರುವಾತನನ್ನು ಬಲ್ಲಾತನು. ನಾವು ಯಾವುದೇ ಒಂದು ವಸ್ತು, ವಿಷಯ, ವ್ಯಕ್ತಿಗಳನ್ನು ಕುರಿತಾಗಿ ಹೆಚ್ಚಾಗಿ ನಾವು ಅದನ್ನು ಕುರಿತು ಅರಿತುಕೊಂಡಾಗ ಕಲಿತಂಥ ಸಮಯದಲ್ಲಿ ನಮಗಿರ್ತಕ್ಕಂಥ ಒಂದು ಭರವಸೆ ಅಧಿಕವಾಗ್ತದೆ, ದ್ವಿಗುಣಗೊಳ್ಳುತ್ತದೆ. ಒಂದು ವೇಳೆ ನಾವು ಯಾರನ್ನು ನಂಬಿರುತ್ತೇವೋ, ಯಾರನ್ನು ನಾವು ಆತುಕೊಂಡಿರುತ್ತೇವೋ ಅವರನ್ನು ಕುರಿತಾಗಿ ನಾವು ಅರಿತುಕೊಂಡಿಲ್ಲ, ತಿಳಿದುಕೊಂಡಿಲ್ಲ ಎನ್ನುವುದಾದರೆ ಖಂಡಿತ ನಮ್ಮ ನಂಬಿಕೆ ಆಗಾಗ ಏನಾಗುತ್ತದೆ ಅಂತಂದರೆ ಅದು ಅಲ್ಲಕಲ್ಲೋಲವಾಗುವುದಕ್ಕೆ ಆಸ್ಪದವೂ ಇರುತ್ತದೆ. ಅಷ್ಟು ಮಾತ್ರವಲ್ಲದೆ ಚಂಚಲತ್ವವೂ ಸಹ ಮನಸ್ಸಿನಲ್ಲಿ ಉದ್ಭವ ಆಗುವಂಥ ಸಾಧ್ಯತೆಗಳಿದೆ. ಈ ಒಂದು ಪಾಪ ತುಂಬಿರ್ತಕ್ಕಂಥ ಲೋಕದಲ್ಲಿ ಅನೇಕ ವೇಳೆ ನಿಮಗೂ ಸಹ ಅನಿಸಿರಬಹುದು, ದೇವರೇ, ಯಾರನ್ನು ನಂಬಲಿ, ಯಾತಕ್ಕಾಗಿ ನಂಬಲಿ? ನಾನು ಅನೇಕರನ್ನು ನಂಬಿ ನಾನು ವಂಚನೆಗೆ ಒಳಗಾಗಿದ್ದೇನೆ, ನನಗೆ ಮೋಸ ಮಾಡಿದ್ದಾರೆ ಎಂಬುದಾಗಿ. ಆದರೆ ಕ್ರಿಸ್ತನನ್ನು ನಾವು ನಂಬಿರುವಾಗ, ಆತನನ್ನು ಕುರಿತಾಗಿ ನಾವು ತಿಳಿದುಕೊಂಡಿರುವಾಗ ನಮ್ಮ ನಂಬಿಕೆಯು ಚಂಚಲತ್ವಕ್ಕೆ ಒಳಗಾಗುವುದಿಲ್ಲ. ಮಾರ್ಟಿನ್ ಲೂಥರ್ ಎನ್ನುವಂಥವರು ಒಮ್ಮೆ ಅವರು ಈ ಲೋಕದಲ್ಲಿ ಇರುವಂಥ ಆ ಸಂದರ್ಭದಲ್ಲಿ ಅವರು ಯಾವುದೋ ಒಂದು ವಿಷಯದ ಕುರಿತಾಗಿ ಆಲೋಚನೆ ಮಾಡುತ್ತಾ ಅವರು ಖಿನ್ನತೆಗೆ ಒಳಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ತುಂಬಾ ಯೋಚನೆ ಮಾಡ್ತಾ ಮನೆಯಲ್ಲಿ ಕುಳಿತಿರ್ತಾರೆ. ಅವರ ಪತ್ನಿಯು ಅವರನ್ನು ಕಂಡು ಅವರಿಗೆ ಒಂದು ರೀತಿ ಏನು ಹೇಳಬೇಕು, ಇವರಿಗೆ ನಮ್ಮೆಲ್ಲರಿಗೂ ಸಹ ಪ್ರೋತ್ಸಾಹವನ್ನು ನೀಡುವಂಥ ಇವರೇ ಇವತ್ತು ಸುಮ್ಮನೆ ಕುಳಿತುಕೊಂಡಿದ್ದಾರಲ್ಲ ಮನೆಯಲ್ಲಿ, ಯಾಕೆ ಹೀಗೆ ಆಗಿದ್ದಾರೆ ಎಂಬುದಾಗಿ ಅವರಿಗೂ ಸಹ ಏನು ಮಾಡಬೇಕು ತೋಚಲಿಲ್ಲ. ಆ ಸಮಯದಲ್ಲಿ ಸ್ವಲ್ಪ ಸಮಯವಾದ ನಂತರ ಮಾರ್ಟಿನ್ ಲೂಥರ್ ಅವರ ಧರ್ಮಪತ್ನಿಯವರು ಏನು ಮಾಡ್ತಾರೆ ಅಂತಂದರೆ ಒಂದು ಸೀರೆಯನ್ನು ಉಟ್ಕೊಂಡು ಬರ್ತಾರೆ. ಅದು ಎಂತಹ ಸೀರೆ ಅಂತಂದರೆ ಆ ಒಂದು ಅವರು ವಾಸಿಸುವಂಥ ಅಂದಿನ ಆ ಸ್ಥಳದಲ್ಲಿ ಯಾರಾದರೂ ಸಾವನ್ನಪ್ಪಿದಾಗ ಅವರಿಗೆ ಸಂಬಂಧಿಸಿರ್ತಕ್ಕಂಥವರು ಅಂದಿನ ದಿನದಂದು ಆ ಸೀರೆಯನ್ನು ಉಟ್ಕೊಳ್ತಾ ಇದ್ರು. ಅಂತಹ ಒಂದು ಸೀರೆಯನ್ನು ಉಟ್ಕೊಂಡು ಬರ್ತಾರೆ. ಆವಾಗ ಮಾರ್ಟಿನ್ ಲೂಥರ್ ಅವರು ಅವರನ್ನು ಕಂಡಾಗ ಆಶ್ಚರ್ಯವಾಗ್ತದೆ. ಏನಾಯಿತು, ಯಾರಿಗೇನಾಯಿತು, ಯಾಕೆ ಈ ಸೀರೆಯನ್ನು ಉಟ್ಕೊಂಡಿದ್ದೀಯಾ ಎಂಬುದಾಗಿ ಅವರು ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಮಾರ್ಟಿನ್ ಲೂಥರ್ ಅವರ ಧರ್ಮಪತ್ನಿ, ಕ್ರಿಸ್ತನು ಸತ್ತು ಹೋಗಿದ್ದಾನೆ ಎಂಬುದಾಗಿ. ಅವ್ರಿಗೆ ಮಾರ್ಟಿನ್ ಲೂಥರ್ ಅವ್ರಿಗೆ ಆಶ್ಚರ್ಯ ಆಗ್ತದೆ. ಕ್ರಿಸ್ತನು ಸಾಯುವುದೇನು? ಆತನು ಜೀವಿಸುವಂಥದ್ದನಾಗಿದ್ದಾನೆ.
ಆತನು ಒಂದೇ ಸಾರಿ ನಮ್ಮೆಲ್ಲರ ಪಾಪಗಳಿಗಾಗಿ ಸತ್ತು ಸಮಾಧಿ ಮಾಡಲ್ಪಟ್ಟು ಪುನರುತ್ಥಾನವನ್ನು ಹೊಂದಿದ್ದಾನೆ. ಆತನಿಗಿನ್ನು ಸಾವಿಲ್ಲ, ಆತನು ಸಾಯುವುದಿಲ್ಲ, ಆತನ ಜೀವವಾಗಿದ್ದಾನೆ ಎಂಬುದಾಗಿ ಅರ್ಥಕೊಂಡಿರ್ತಕ್ಕಂಥ ಆತನು ಒಮ್ಮೆ ಯೋಚನೆ ಮಾಡ್ತಾನೆ. ನಂತರ ಗೊತ್ತಾಗ್ತದೆ, ನಾನು ನಂಬಿರುವಂಥ ಆ ಕ್ರಿಸ್ತನು ಆತನು ಜೀವಿಸುವಂಥ ದೇವರಾಗಿದ್ದಾರೆ, ಸದಾ ಜೀವಿಸುವಾತನಾಗಿದ್ದಾನೆ. ಮತ್ತು ಆಗಿರಬೇಕಾದರೆ ಆತನಿಂದ ಎಲ್ಲವೂ ಸಾಧ್ಯ. ಹೀಗಿರುವಾಗ ನಾನು ನಂಬಿರ್ತಕ್ಕಂಥ ಆತನನ್ನು ಆಧಾರಗೊಂಡಿರುವಾಗ ನಾನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೇನೆ ಈ ವಿಷಯದ ಕುರಿತಾಗಿ, ಯಾವುದೋ ಒಂದು ವಿಷಯದ ಕುರಿತಾಗಿ? ಈ ರೀತಿ ಆತನ ಮನವರಿಕೆ ಮಾಡಿಕೊಂಡಾಗ ಆತನ ಧರ್ಮಪತ್ನಿ ಒಂದು ಪಾಠವನ್ನು ಕಲಿಸಬೇಕು. ಏನು ಅಂತಂದರೆ, ನಾವು ನಂಬಿರ್ತಕ್ಕಂಥ ಕ್ರಿಸ್ತನು ಜೀವಂತನಾಗಿದ್ದಾನೆ, ಆತನು ಎಲ್ಲವನ್ನು ಮಾಡ ಶಕ್ತನೆಂಬುದನ್ನು ಅರಿತುಕೊಳ್ಳಬೇಕು. ಅದನ್ನು ಯಾಕೆ ಮರೆತಿದ್ದೀರಾ ಎನ್ನುವಂಥದ್ದನ್ನು ನೆನಪಿಸುವುದಕ್ಕಾಗಿ ಅವರು ಬಂದಿರ್ತಾರೆ. ಅದನ್ನು ಕಂಡಂಥ ಮಾರ್ಟಿನ್ ಲೂಥರ್ ಅವರಿಗೆ, ನನ್ನ ಪತ್ನಿಯು ನನಗೆ ಈ ವಿಷಯಗಳನ್ನು ನೆನಪಿಸಿದ್ದಾರೆ, ಯೇಸುವೆ ನನ್ನನ್ನು ಮನ್ನಿಸಿರಿ, ನಾನು ಈ ಒಂದು ಆಲೋಚನೆಗೆ ನಾನು ಮನಸ್ಸು ಕೊಟ್ಟು ನಿಮ್ಮಿಂದ ಎಲ್ಲವೂ ಸಾಧ್ಯ ಎನ್ನುವಂಥ ನಾನು ಮರೆತು ಹೋಗಿದ್ದೇನೆ ಎಂಬುವಂಥದ್ದನ್ನು ಅವರು ಅರ್ಥ ಮಾಡಿಕೊಂಡು ನಂತರ ಅದರಿಂದ ಹೊರಗಡೆ ಬರ್ತಾರೆ. ನಿಮ್ಮ ಜೀವಮಾನದಲ್ಲಿಯೂ ಸಹ ಯಾವ ವಿಷಯದ ಕುರಿತಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಯಾವ ಆಲೋಚನೆಗಳು, ಯಾವ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ದುಃಖಿಸುವುದಕ್ಕೆ ನಡೆಸ್ತಾ ಇದ್ದಾರೆ? ನಿಮ್ಮ ದುಃಖಕ್ಕೆ ಯಾರು ಕಾರಣರಾಗ್ತಾ ಇದ್ದಾರೆ? ಯಾವ ಸಮಾಜ, ಯಾವ ಸಮುದಾಯ, ಯಾವ ಕುಟುಂಬ, ಯಾವುದೇ ಇರಲಿ, ಯಾವುದೇ ಸಮಸ್ಯೆ ಇರಲಿ, ಒಂದನ್ನು ನಾವು ಅರಿತುಕೊಳ್ಳಬೇಕು. ನಾವು ನಂಬಿರ್ತಕ್ಕಂಥ ಕ್ರಿಸ್ತನು ಸರ್ವ ಮನುಕುಲದ ಪಾಪಗಳ ನಿವಾರಣಾರ್ಥವಾಗಿ ಆ ಕಲ್ವಾರಿ ಶಿಲುವೆಯಲ್ಲಿ ಪ್ರಾಣವನ್ನು ಅರ್ಪಿಸಿರ್ತಕ್ಕಂಥ ಯೇಸು ಕ್ರಿಸ್ತನು ಆತನು ಜೀವಿಸುವಂಥದನಾಗಿದ್ದಾನೆ, ಆತನಲ್ಲಿ ಜೀವವಿದೆ, ಆತನಿಗೆ ಸಮಸ್ತವೂ ಸಾಧ್ಯವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವರ ಸೇವೆಯಲ್ಲಿ ದೇವರ ಒಂದು ಆತನ ಮೇಲಿರ್ತಕ್ಕಂಥ ಭಕ್ತಿಯನ್ನು ನಾವು ಎಂದಿಗೂ ಸಹ ಕಳೆದುಕೊಳ್ಳಬಾರದು. ಯೋಬನ ವಿಷಯದಲ್ಲಿ ನಾವು ಆಲೋಚನೆ ಮಾಡುವಾಗ, ಯೋಬನಿಗೆ ಆತನು ಎಲ್ಲವನ್ನೂ ಕಳೆದುಕೊಂಡಿದ್ದನು. ಸೈತಾನನು ಅಂದುಕೊಂಡ, ನಾನು ಯೋಬನಿಂದ ಎಲ್ಲವನ್ನು ಕಿತ್ತುಕೊಂಡಿದ್ದೇನೆ, ಎಲ್ಲವನ್ನು ಕಸಕೊಂಡಿದ್ದೇನೆ, ಇನ್ನು ಯೋಬನು ದೇವರ ಮೇಲೆ ಭಕ್ತಿಯನ್ನು ನುಡಿಯುವುದಿಲ್ಲ, ಭಕ್ತಿವಂತನಾಗಿರುವುದಿಲ್ಲ, ಭಕ್ತಿಹೀನನಾಗಿ ಸಾಯ್ತಾನೆಂಬುದಾಗಿ ಸೈತಾನ ಯೋಚನೆ ಮಾಡಿಕೊಂಡಿದ್ದ. ಆದರೆ ಯೋಬನು ತನ್ನ ಮಕ್ಕಳನ್ನು ಕಳೆದುಕೊಂಡ, ಆಸ್ತಿಯಾಗಿರ್ತಕ್ಕಂಥ ಎಲ್ಲ ಪಶುಗಳನ್ನು ಸಹ ಆತನು ಕಳೆದುಕೊಂಡ, ಕೊನೆಗೆ ಆತನಿಗೆ ಅನಾರೋಗ್ಯವೂ ಸಹ ಬಂತು. ಆದರೆ ದೇವರ ಮೇಲಿರ್ತಕ್ಕಂಥ ನಂಬಿಕೆಯನ್ನು ಮಾತ್ರ ಯೋಬನು ಕಳೆದುಕೊಳ್ಳಲಿಲ್ಲ. ಅದಕ್ಕೆ ಆತನಿಗಿರ್ತಕ್ಕಂಥ ಎಲ್ಲವೂ ಸಹ ದ್ವಿಗುಣವಾಯಿತು. ಆತನಿಗಿರ್ತಕ್ಕಂಥ ಆ ಸಂಪತ್ತು, ಪಶುಗಳು, ಮಕ್ಕಳೂ ಸಹ, ಸುಂದರವಾಗಿರ್ತಕ್ಕಂಥ ಮಕ್ಕಳನ್ನು ದೇವರು ನಂತರ ಒದಗಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಸತ್ಯವೇದದಲ್ಲಿ ಕಾಣುತ್ತೇವೆ. ನಾವು ನಂಬಿರ್ತಕ್ಕಂಥ ಆ ಕ್ರಿಸ್ತನ ಕಾರ್ಯಗಳನ್ನು ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾವುದೇ ಸಂದಿಗ್ಧವಾಗಿರ್ತಕ್ಕಂಥ ಪರಿಸ್ಥಿತಿಗಳಾಗಲಿ, ಕಠಿಣವಾಗಿರ್ತಕ್ಕಂಥ ಯಾವುದೇ ಸಮಯದಲ್ಲಿಯೂ ಸಹ ನಾವು ಪೌಲನು ಹೇಳುವ ಹಾಗೆ, ಈ ಲೋಕವಾಗಲಿ, ಮುಂಬರುವ ಲೋಕವಾಗಲಿ, ಯುಗಗಳಾಗಲಿ, ಯಾವುದೇ ಆಗಲಿ, ಕ್ರಿಸ್ತನಿಂದ ತೋರಿ ಬಂದಂಥ ಪ್ರೀತಿಯಿಂದ ನಮ್ಮನ್ನು ಯಾವುದು ಅಗಲಿಸಲಾರದು ಎನ್ನುವ ಆ ದೃಢ ನಂಬಿಕೆ ನಮ್ಮಲ್ಲಿ ಇದೆಯಾ ಎಂಬುದಾಗಿ ಒಮ್ಮೆ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಈ ಲೋಕವು ಪಾಪ ತುಂಬಿರತಕ್ಕಂಥ ಲೋಕ. ಸೈತಾನನು ತನಗೆ ಕೊಡಲ್ಪಟ್ಟಿರ್ತಕ್ಕಂಥ ಸ್ವಲ್ಪ ಸಮಯವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವಂಥ ಸಂದರ್ಭ. ಆದ್ದರಿಂದ ದೇವರ ಮಕ್ಕಳಿಗೆ, ಪ್ರಾಮುಖ್ಯವಾಗಿ ನಿಷ್ಠಾವಂತರಾಗಿ ಜೀವಿಸುವಂಥವರಿಗೆ ಸಮಸ್ಯೆಗಳು, ಅವಮಾನಗಳು, ನಿಂದೆಗಳು ಎಲ್ಲವುಗಳನ್ನು ತರುವುದರ ಮುಖಾಂತರ ದೇವರಿಂದ ದೂರ ಆಗಬೇಕೆಂಬುದಾಗಿ ಪ್ರಯತ್ನ ಮಾಡ್ತಾ ಇರ್ತಾನೆ, ಸತತ ಪ್ರಯತ್ನಗಳನ್ನು ಮಾಡ್ತಾನೆ. ಆದರೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ನಾವುಗಳು ನಮ್ಮ ನಂಬಿಕೆಗೆ ಬರುವಂಥ ಆ ಒಂದು ಸಮಸ್ಯೆಗಳನ್ನು ಎದುರಿಸಿ ಮುಂದೆ ನಡೆಯುವಾಗ ಕ್ರಿಸ್ತ ನಮಗೆ ಸಹಾಯ ಮಾಡುವಂತನಾಗಿದ್ದಾನೆ. ಆತ ನಮ್ಮನ್ನು ಯಾವತ್ತೂ ಸಹ ಅನಾಥರಾಗಿ ಬಿಡುವುದಿಲ್ಲ. C.D. ಸ್ಟೇನ್ ಎನ್ನುವಂಥವರು, ಅವರು ದೇವರ ಸೇವೆಯನ್ನು ಮಾಡುವಂಥವರು. ಹಾಗೆ ಅವರ ಜೀವನದಲ್ಲಿ ಒಂದಲ್ಲ ಎರಡಲ್ಲ ಒಂದಾದ ನಂತರ ಅನೇಕ ರೋಗದಿಂದ ಅದನ್ನು ನರಳಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಒಂದಾದ ನಂತರ ಒಂದು ಕಾಯಿಲೆಗೆ ಆತನು ತುತ್ತಾಗಿ ಇದ್ದಿರ್ತಕ್ಕಂಥದ್ದು ಆತನ ಜೀವಮಾನದಲ್ಲೆಲ್ಲ. ಆದರೂ ಸಹ ಯಾವುದೇ ರೀತಿಯಾದಂಥ ಆ ಸಮಸ್ಯೆಯಲ್ಲಿ, ಕಾಯಿಲೆಗಳಲ್ಲಿ ಆತನು ಬಿದ್ದಿದ್ದಾಗಿಯೂ ದೇವರನ್ನು, ಕ್ರಿಸ್ತನನ್ನು ಆತನು ಬಿಡಲಿಲ್ಲ. ಆತನಿಗೆ ಗೊತ್ತಿತ್ತು, ನಾನು ಪಡುವ ಈ ಯಾತನೆ, ನಾನು ಅನುಭವಿಸುವಂಥ ಈ ಹಿಂಸೆ ಅಥವಾ ಈ ನೋವು
ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ನನಗಾಗಿ ಪ್ರಾಣವನ್ನು ನೀಡುವಾಗ ಪಟ್ಟಂಥ ನೋವಿಗಿಂತ ದೊಡ್ಡದಲ್ಲ ಎಂಬುದಾಗಿ. ಡೇವಿಡ್ ಬೆರ್ನಾರ್ಡ್ ಎನ್ನುವಂಥವರು ಅವರು ಆ ಒಂದು 30ನೇ ವಯಸ್ಸಿನಲ್ಲಿ ಪ್ರಾಣವನ್ನು ಬಿಡುವಂಥವರಾಗಿರ್ತಾರೆ. 30ನೇ ವಯಸ್ಸಿನಲ್ಲಿ ಪ್ರಾಣ ಬಿಡ್ತಾರೆ. ಅವರು ಸಾಯುವವರೆಗೆ ಆ ಒಂದು ಕ್ಷಯ ರೋಗದಿಂದ ನರಳುವಂಥವರಾಗಿರ್ತಾರೆ. ಕ್ಷಯ ರೋಗ. ಆದರೂ ಸಹ ನಂಬಿಕೆಯನ್ನು ಅವರು ಕಳೆದುಕೊಳ್ಳಲಿಲ್ಲ. ಯಾವ ಅನಾರೋಗ್ಯ, ಯಾವ ವ್ಯಕ್ತಿಗಳು, ಯಾವ ಸಮುದಾಯ, ಯಾವ ಸಮಾಜ ಕ್ರಿಸ್ತನ ಮೇಲೆ ಇಟ್ಟಿರ್ತಕ್ಕಂಥ ನಿಮ್ಮ ನಂಬಿಕೆಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಸತ್ಯವೇದದಲ್ಲಿ ನಾವು ನೋಡುವಾಗ ಅನೇಕ ಭಕ್ತರುಗಳು ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಸಹ, ಅನುಕೂಲವಾದ ಪರಿಸ್ಥಿತಿಯಾಗಲಿ ಅನಾನುಕೂಲವಾದ ಪರಿಸ್ಥಿತಿಯಾಗಲಿ, ಸಂತೋಷದಲ್ಲಿ ಆಗಲಿ ಅಸಮಾಧಾನದಲ್ಲಾಗಲಿ ದುಃಖದಲ್ಲಿ ಆಗಲಿ ಅವರು ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಯಾಕೆ ಅಂತಂದರೆ ಸತ್ಯವೇದದಲ್ಲಿ ವಾಕ್ಯವು ತಿಳಿಸುವ ಹಾಗೆ 2ನೇ ತಿಮೋತಿಗೆ ಬರೆದ ಪತ್ರಿಕೆ, ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ತಿಮೋತಿಗೆ ಬರೆದಂಥ 2ನೇ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 2ನೇ ವಚನವು ಈ ರೀತಿ ತಿಳಿಸುವಂಥದ್ದಾಗಿದೆ. 1ನೇ ಅಧ್ಯಾಯ 12ನೇ ವಚನ, 1ನೇ ಅಧ್ಯಾಯ 12ನೇ ವಚನ 2ನೇ ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿ ಹೇಳ್ತದೆ, ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ. ಆದರೂ ನಾನು ನಾಚಿಕೆ ಪಡುವುದಿಲ್ಲ, ನಾನು ನಂಬಿರುವ ಆತನನ್ನು ಬಲ್ಲೆನು. ಪೌಲನು ಹೇಳ್ತಾನೆ, ನಾನು ನಂಬಿರುವ ಆತನನ್ನು ನಾನು ಬಲ್ಲೆನು. ನನಗೆ ಗೊತ್ತುಂಟು, ನನಗೆ ಬರುವ ಯಾವುದೇ ರೀತಿಯಾದಂಥ ಕಷ್ಟಗಳಾಗಲಿ, ಅವಮಾನಗಳಾಗಲಿ, ನಿಂದೆಗಳಾಗಲಿ ಇವೆಲ್ಲವುಗಳಿಂದ ನನ್ನನ್ನು ಆತನು ಬಿಡಿಸ್ತಾನೆ. ಅದು ನನಗೆ ಗೊತ್ತುಂಟು. ಆತನು ಸರ್ವಶಕ್ತನು, ಆತನಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದೂ ಇಲ್ಲ. ಅದಕ್ಕೆ ನಾನು ನಾಚಿಕೆ ಪಡುವುದಿಲ್ಲ, ನಾನು ನಂಬಿರುವ ಆತನನ್ನು ಬಲ್ಲೆನು. ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆಂಬುದಾಗಿ. ಆ ಪೌಲನಲ್ಲಿದ್ದಂಥ ಆ ದೃಢ ನಂಬಿಕೆ ನಮ್ಮಲ್ಲಿ ಇದೆಯಾ ಎಂಬುದಾಗಿ ಒಮ್ಮೆ ಪ್ರಶ್ನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ನಂಬಿರುವಂಥ ಕ್ರಿಸ್ತನನ್ನು ಕುರಿತಾಗಿ ಅರಿತುಕೊಂಡಿದ್ದೇವಾ? ಆತನಿಗೆ ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದು? ಆತನ ಬಳಿಗೆ ಬಂದಿರತಕ್ಕಂಥ ಅನೇಕ ವಿವಿಧ ರೋಗ ವ್ಯಾಧಿಗಳಿಂದ ಬಾಧಿತರಾಗಿರ್ತಕ್ಕಂಥವ್ರನ್ನು ಸ್ವಸ್ಥ ಮಾಡಿರ್ತಕ್ಕಂಥ ಆತನು, ಸತ್ತು ಸಮಾಧಿ ಮಾಡಲ್ಪಟ್ಟಿರ್ತಕ್ಕಂಥವ್ರನ್ನು ಎಬ್ಬಿಸಿರ್ತಕ್ಕಂಥ ಆತನು, ಸಮಾಜ ಕಲ್ಯಾಣಕ್ಕಾಗಿ ಎಲ್ಲ ಜಗತ್ತಿನ ಮನುಕುಲದ ಪಾಪಗಳ ನಿವಾರಣಾರ್ಥವಾಗಿ ಪರಲೋಕವನ್ನೇ ತ್ಯಜಿಸಿ ಈ ಲೋಕಕ್ಕೆ ಬಂದಿರತಕ್ಕಂಥ ಆತನು, ಸಮಸ್ತವನ್ನು ನಮಗಾಗಿ ನೀಡಿರ್ತಕ್ಕಂಥ ಆತನು ಇನ್ನು ಯಾವುದನ್ನು ನಮಗೆ ಕೊಡದೆ ಇರುತ್ತಾನೆ? ಎಲ್ಲವನ್ನೂ ಆತನು ಕೊಟ್ಟಿದ್ದಾನೆ. ಆತನು ಎಲ್ಲವನ್ನೂ ಮಾಡಬಲ್ಲನು. ಹಾಗಿರಬೇಕಾದರೆ ಯಾವುದರ ಕುರಿತಾಗಿ ಯೋಚನೆ ಮಾಡ್ತಾ ಇದ್ದೇವೆ? ಯಾವ ಆಲೋಚನೆ ಆ ಸತ್ಯ ಸುವಾರ್ತೆಯನ್ನು ಸಾರುವುದಕ್ಕೆ ನಿಮ್ಮನ್ನು ತಡೆಯುತ್ತಾ ಇದೆ? ಯಾವ ಆಲೋಚನೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ನೀವಿರುವ ಸಮುದಾಯದಲ್ಲಿ, ನೀವಿರುವ ಮನೆಯಲ್ಲಿ ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ಜೀವಿಸುವುದಕ್ಕೆ ಅದು ಅಡ್ಡಿಯಾಗ್ತಾ ಇದೆ? ಒಮ್ಮೆ ಆಲೋಚನೆ ಮಾಡೋಣ. ನಾವು ನಂಬಿರುವ ಆತನನ್ನು ನಾವು ತಿಳಿದುಕೊಂಡಿದ್ದೇವಾ? ಆತನನ್ನು ನಾವು ಬಲ್ಲಂತವರಾಗಿದ್ದೇವಾ? ಫಿಲಿಪ್ಪಿಯದವರು ಬರೆದ ಪತ್ರಿಕೆ 4ನೇ ಅಧ್ಯಾಯದ 6ನೇ ವಚನದಲ್ಲಿ ಈ ರೀತಿ ವಾಕ್ಯವು ತಿಳಿಸುವಂಥದ್ದಾಗಿದೆ. ಫಿಲಿಪ್ಪಿಯದವರು ಬರೆದ ಪತ್ರಿಕೆ 4ನೇ ಅಧ್ಯಾಯದ 6ನೇ ವಚನವನ್ನು ನಾನು ಓದ್ತೇನೆ. 4:6ರಲ್ಲಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ 7ನೇ ವಚನ, ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಯಾವ ವಿಷಯದಲ್ಲಿ ಯೋಚನೆ ಮಾಡ್ತಾ ಇದ್ದೇವೆ? ಯಾವ ಆಲೋಚನೆಗಳು ನಿಮ್ಮನ್ನು ಅಸಮಾಧಾನಪಡಿಸ್ತಾ ಇದೆ, ನೆಮ್ಮದಿಯನ್ನು ಕಳೆದುಕೊಳ್ಳುವುದಕ್ಕೆ ಕಾರಣವಾಗ್ತಾ ಇದೆ? ಸತ್ಯವೇದದಲ್ಲಿ ತಿಳಿಸುವ ಹಾಗೆ ಯಾವುದರ ಕುರಿತಾಗಿ ನೀವು ಯೋಚನೆ ಮಾಡದೆ, ಯಾವುದರ ಕುರಿತಾಗಿ ನೀವು ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಪ್ರಾರ್ಥನೆ ಮುಖಾಂತರ ಆತನಿಗೆ ಅರ್ಪಿಸಿರಿ. ಆವಾಗ ಏನಾಗ್ತದೆ?
ಎಲ್ಲ ಗ್ರಹಿಕೆಯನ್ನು ಮೀರುವಂಥ ಆ ದೇವರ ಶಾಂತಿ ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು, ಯೋಚನೆಗಳನ್ನು ಕಾಯುವುದು. ನೋಡಿ, ಕೆಲವರ ಆಲೋಚನೆಗಳು ಅವರ ಹತೋಟಿಯಲ್ಲಿ ಇಲ್ಲದ ಪ್ರಯುಕ್ತವಾಗಿ ಸಮುದ್ರದ ಅಲೆಗಳೋಪಾದಿಯಲ್ಲಿ ಆಚೆ ಈಚೆ ಅವರು ಒದ್ದಾಡ್ತಾ ಇರ್ತಾರೆ ಮತ್ತು ಸಮುದ್ರದ ಅಲೆಗಳೋಪಾದಿಯಲ್ಲಿ ಅವರು ಒಂದು ಗಲಿಬಿಲಿಯ ಜೀವನಕ್ಕೆ ಒಳಗಾಗಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಆಲೋಚನೆಗಳು ಮನುಷ್ಯನನ್ನು ಅವು ತನ್ನ ಒಂದು ಅಸ್ತಿತ್ವವು ಯಾಕೆ ಎಂಬುದಾಗಿ ಪ್ರಶ್ನಿಸಿಕೊಳ್ಳುವ ಕಡೆಗೆ ಅವು ನಡೆಸುವಂಥವುಗಳಾಗಿವೆ. ಮನುಷ್ಯನು ಇತರ ವಸ್ತುಗಳನ್ನು ಆತನು ತನ್ನ ಒಂದು ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತಾನೆ, ಇತರರನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನ ಮಾಡುತ್ತಾನೆ, ಆದರೆ ಆಲೋಚನೆಗಳನ್ನು ಹತೋಟಿ ಇಟ್ಟುಕೊಳ್ಳುವಂಥದ್ರಲ್ಲಿ ವಿಫಲನಾಗ್ತಾನೆ. ಸತ್ಯವೇದ ಹೇಳುತ್ತದೆ, ಎಲ್ಲ ಗ್ರಹಿಕೆಯನ್ನು ಮೀರುವಂಥ ಕ್ರಿಸ್ತನ ಶಾಂತಿಯು ನಿಮ್ಮ ಆಲೋಚನೆಗಳನ್ನು ಹೃದಯಗಳನ್ನು ಕ್ರಿಸ್ತನಲ್ಲಿ ಏನು ಮಾಡ್ತದೆ ಅಂತಂದರೆ ಕಾಯುವುದು ಎಂಬುದಾಗಿ. ಆತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ಆತನಿಗೆ ಸರ್ವವನ್ನು ನಾವು ಒಪ್ಪಿಸಿಕೊಳ್ಳೋಣ. ಒಂದು ವೇಳೆ ನಾವು ಒಬ್ಬಂಟಿಗರಾಗಿರುವ ಕೆಲವು ಪರಿಸ್ಥಿತಿಗಳಾಗಲಿ ಕೆಲವು ಸ್ಥಿತಿ ಸನ್ನಿವೇಶಗಳಲ್ಲಿ ನಾವು ಇದ್ದಿರುವಾಗಲೂ ಸಹ ಅದರನ್ನು ಕುರಿತಾಗಿ ನಾವು ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಯಾಕೆ ಅಂತಂದರೆ ಸತ್ಯವೇದದಲ್ಲಿ ಸಹ ಅನೇಕ ಭಕ್ತರುಗಳು ಅವರಿರುವ ಪರಿಸ್ಥಿತಿಗಳನ್ನು ಕುರಿತಾಗಿ ಕೊರಗಲಿಲ್ಲ, ಆದರೆ ಅವರಿರುವ ಪರಿಸ್ಥಿತಿಗಳಲ್ಲಿ ಕ್ರಿಸ್ತನಿಗಾಗಿ ಯಾವ ರೀತಿ ಜ್ಯೋತಿಗಳಾಗಿ ಬೆಳಗಬೇಕು ಎಂಬುದಾಗಿ ಅವರು ಆಲೋಚನೆ ಮಾಡಿದರು. ಜ್ಯೋತಿಗಳೋಪಾದಿಯಲ್ಲಿ ಸತ್ಯ ಸಾಕ್ಷಿಗಳಾಗಿ ಜೀವನ ನಡೆಸಿದರು. ವಾಕ್ಯವನ್ನು ನಾವು ನೋಡುವಾಗ ಪ್ರಕಟಣೆಯ ಗ್ರಂಥ ಪ್ರವಾದನಾತ್ಮಕವಾಗಿರ್ತಕ್ಕಂಥ ಗ್ರಂಥ 1ನೇ ಅಧ್ಯಾಯ 9ನೇ ವಚನದಲ್ಲಿ 1ನೇ ಅಧ್ಯಾಯದ 9ನೇ ವಚನ ಈ ರೀತಿ ತಿಳಿಸುವಂಥದ್ದಾಗಿದೆ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನು ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪತ್ಮೋಸ್ ದ್ವೀಪದಲ್ಲಿದ್ದೆನು. ಯೋಹಾನನು ಪತ್ಮೋಸ್ ದ್ವೀಪದಲ್ಲಿ ಆತನು ಒಬ್ಬಂಟಿಗನಾಗಿದ್ದನು. ಜನರಿಂದ ಸಮುದಾಯದಿಂದ ಆತನು ಪ್ರತ್ಯೇಕಿಸಲ್ಪಟ್ಟಿದ್ದನು. ಯಾಕೆ ಅಂತಂದರೆ ದೇವರ ವಾಕ್ಯದ ನಿಮಿತ್ತವಾಗಿ, ದೇವರ ರಾಜ್ಯದ ಸುವಾರ್ತೆಯನ್ನು ತಲುಪಿಸುವುದರ ಮುಖಾಂತರ ಅದರ ನಿಮಿತ್ತವಾಗಿ ಕ್ರಿಸ್ತೇಸುವಿನ ನಿಮಿತ್ತವಾಗಿ ಆತನು ಒಬ್ಬಂಟಿನಾಗಿ ಅಲ್ಲಿ ಪತ್ಮೋಸ್ ದ್ವೀಪದಲ್ಲಿ ಸುತ್ತಮುತ್ತ ನೀರೇ, ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಎಲ್ಲ ಸಮಯದಲ್ಲಿಯೂ ಸಹ ಆತನು ನೀರಿನ ಶಬ್ದವನ್ನೇ ಕೇಳಿಸಿಕೊಳ್ಳಬೇಕಾಗಿತ್ತು. ಯಾವ ವ್ಯಕ್ತಿಗಳ ಶಬ್ದವು ಆತನಿಗೆ ಕಿವಿಗೆ ಬೀಳುತ್ತಿರಲಿಲ್ಲ. ಅದೊಂದು ರೀತಿಯಾಗಿರ್ತಕ್ಕಂಥ ಶಿಕ್ಷೆಯೂ ಸಹ ಆಗಿತ್ತು. ಆದರೆ ಮಹೋನ್ನತ ದೇವರು, ಸೃಷ್ಟಿಕರ್ತನು, ಏಕೈಕ ಅದ್ವಿತೀಯ ಜಗದ್ರಕ್ಷಕನೂ ಆದಂಥ ಯೇಸು ಕ್ರಿಸ್ತನು ತನ್ನ ಭಕ್ತನನ್ನು ಎದೆಗುಂದದಂತೆ ಧೈರ್ಯಪಡಿಸಿ ಆ ಯೋಹಾನನಿಗೆ ಒಬ್ಬಂಟಿಗನಾಗಿರ್ತಕ್ಕಂಥ ಈ ಜನರು ಆತನಿಗೆ ಶಿಕ್ಷೆಯನ್ನು ಕೊಟ್ಟಿದ್ದೇವೆ, ಒಬ್ಬಂಟಿಗನಾಗಿರುವತಕ್ಕಂಥದ್ದು ಸುಲಭವಲ್ಲ, ಆತನೇ ಅಲ್ಲೇ ಇದ್ದು ಕೊರಗೆ ಸಾಯ್ತಾನೆಂಬುದಾಗಿ ಆಲೋಚನೆ ಮಾಡಿಕೊಂಡಿದ್ದರು. ಆದರೆ ದೇವರ ಆಲೋಚನೆ ಬೇರೆಯಾಗಿತ್ತು. ದೇವರು ಆ ಯೋಹಾನನನ್ನು ಆತನ ನಾಮ ಮಹಿಮಾರ್ಥವಾಗಿ ಉಪಯೋಗಿಸಿಕೊಂಡು ಅಲ್ಲೇ ಆ ಪತ್ಮೋಸ್ ದ್ವೀಪದಲ್ಲಿದ್ದಂಥ ಸಮಯದಲ್ಲಿ ಆತನಿಗೆ ಪರಲೋಕದ ಮುಖಾಂತರ ಅನೇಕ ದರ್ಶನಗಳನ್ನು ನೀಡಿ ಈ ಅಂತ್ಯಕಾಲದಲ್ಲಿ ಸಂಭವಿಸಲಿಕ್ಕಿರತಕ್ಕಂಥ ಅನೇಕ ವಿಷಯಗಳನ್ನು ಪ್ರವಾದನಾತ್ಮಕವಾಗಿ ಆತನ ತಿಳಿಯಪಡಿಸ್ತಾನೆ. ಅನೇಕ ಪ್ರವಾದನೆಗಳು ಈ ಒಂದು ಸತ್ಯವೇದದಲ್ಲಿ ನಾವು ಓದುವಂಥವರಾಗಿದ್ದೇವೆ. ಯೋಹಾನನ ಪ್ರಕಟಣೆಯ ಗ್ರಂಥದಲ್ಲಿ ಈ ಸಮಾಜವು ಇನ್ನು ಇಷ್ಟೇ, ಇವರ ಗತಿ ಇಷ್ಟೇ, ಈ ವ್ಯಕ್ತಿಯ ಗತಿ ಇಷ್ಟೇ, ಇವರ ಕುಟುಂಬವು ಇಷ್ಟೇ, ಇವರ ಸಮುದಾಯವು ಇನ್ನು ಬೆಳೆಯುವುದಕ್ಕಾಗುವುದಿಲ್ಲ ಎಂದು ಹೇಳುವುದಾದರೆ ಅದೇ ಅಂತ್ಯವಲ್ಲ. ಸಮಾಜವು ನಮ್ಮನ್ನು ಕುರಿತಾಗಿ ಹೇಳುವಂಥ ಆ ಹೇಳಿಕೆಯೇ ಕೊನೆಯಲ್ಲ. ನಮ್ಮನ್ನು ನಿರ್ಮಿಸಿರ್ತಕ್ಕಂಥ ಆತನು, ನಮ್ಮನ್ನು ಸೃಷ್ಟಿಸಿರ್ತಕ್ಕಂಥ ಆತನು, ನಮ್ಮನ್ನು ಇಲ್ಲಿವರೆಗೆ ನಡೆಸಿರ್ತಕ್ಕಂಥ ಆ ಸೃಷ್ಟಿಕರ್ತನಿದ್ದಾನೆ. ಆತನು ನಮ್ಮನ್ನು ಎಂದಿಗೂ ಸಹ ಬಿಡುವುದಿಲ್ಲ. ಸಮಾಧಾನವಾಗಿದ್ದೇವೆ ಎಂದು ಹೇಳಿಕೊಂಡರೆ ಮಾತ್ರ ಸಮಾಧಾನವಾಗಿದ್ದೇವೆ ಎಂದು ಅರ್ಥವಲ್ಲ. ಆ ಸೃಷ್ಟಿಕರ್ತನಲ್ಲಿದ್ದು ಆತನ ಇಷ್ಟಾರ್ಥವಾಗಿ ನಾವು ನಡೆಯುವಾಗ ಆ ಸಮಾಧಾನವನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ.
ನನ್ನನ್ನು ಕುರಿತಾಗಿ ಈ ಲೋಕವು ಏನು ಆಲೋಚನೆ ಮಾಡ್ತಾ ಇದೆ, ಈ ಲೋಕವು ಜನಗಳು ನನ್ನನ್ನು ಏನು ಯಾವಾಗ ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ನೀವು ಆಲೋಚನೆ ಮಾಡುವುದಾದರೆ ಖಂಡಿತ ಈ ಲೋಕದ ಜನರು ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಕೆಲವರಿಗೆ ನೀವು ಬೆಳೆಯುವುದು ಇಷ್ಟವಾಗುವುದಿಲ್ಲ, ಆದರೆ ಆ ಸೃಷ್ಟಿಕರ್ತನು ಯೇಸು ಕ್ರಿಸ್ತನು ನಿಮ್ಮನ್ನು ಎಂದಿಗೂ ಸಹ ಕೈ ಬಿಡುವುದಿಲ್ಲ. ನೀವು ನಂಬಿರುವಂತಹ ಕ್ರಿಸ್ತನನ್ನು ತಿಳಿದುಕೊಂಡಿದ್ದೀರಾ, ಆತನ ಪ್ರೀತಿಯನ್ನು ಕುರಿತಾಗಿ ಅರಿತುಕೊಂಡಿದ್ದೀರಾ, ಆತನ ತ್ಯಾಗ ಬಲಿದಾನವನ್ನು ನೀವು ಮರೆತು ಹೋಗಿದ್ದೀರಾ. ಯಾವ ವಿಷಯವೂ ಆತನಿಗೆ ಅಸಾಧ್ಯವಾಗಿದೆ. ಆತನಿಗೆ ಸರ್ವವೂ ಸಾಧ್ಯವಾಗಿರುವಾಗ ಯಾವುದರ ಕುರಿತಾಗಿ ಯೋಚನೆ? ಮಕ್ಕಳ ಭವಿಷ್ಯದ ಕುರಿತಾಗಿಯೋ, ಮಕ್ಕಳ ವಿವಾಹದ ಕುರಿತಾಗಿಯೋ, ಅಥವಾ ನಿಮ್ಮ ಮುಂದಿನ ಭವಿಷ್ಯದ ಕುರಿತಾಗಿಯೋ, ಮುಂಬರುವಂಥ ದಿನಗಳಲ್ಲಿನ ಭವಿಷ್ಯದ ಕುರಿತಾಗಿಯೋ? ರಾಜ್ಯಗಳು ರಾಜ್ಯದ ಮೇಲೆ ಏಳುತ್ತವೆ, ಯುದ್ಧಗಳಾಗುವ ಹಾಗೆ ಇರುತ್ತವೆ, ಭೂಕಂಪಗಳು ಬರುತ್ತವೆ. ಆದರೂ ಸಹ ನೀವು ಎದೆಗುಂದಬೇಡ್ರಿ, ಇದು ಅಂತ್ಯವಲ್ಲ ಎಂಬುದಾಗಿ ಆ ಕ್ರಿಸ್ತನು ಹೇಳಿದ್ದಾನೆ. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆಂಬುದಾಗಿ ಆತನು ವಾಗ್ದಾನ ಮಾಡಿರ್ತಕ್ಕಂಥ ಆತನಾಗಿದ್ದಾನೆ. ಸತ್ಯವೇದ ಹೇಳ್ತದೆ, ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ ನಾವು ನೋಡುವಾಗ, ಯೆಶಾಯನ ಪ್ರವಾದನೆಯ ಗ್ರಂಥ 55ನೇ ಅಧ್ಯಾಯದಲ್ಲಿ, ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿ ವಾಕ್ಯ ತಿಳಿಸ್ತದೆ, ಯೆಹೋವನು ಹೀಗನ್ನುತ್ತಾನೆ. ಯೆಹೋವನು ಹೀಗನ್ನುತ್ತಾನೆ ಅಂದರೆ ಯಾವ ಮನುಷ್ಯರು ಸಹ ಹೇಳುವಂಥ ಮಾತಲ್ಲ, ಸ್ವತಃ ದೇವರು ಹೇಳುವಂಥ ಮಾತು. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಎಂಬುದಾಗಿ ಆತನು ಹೇಳುತ್ತಾನೆ. ನಿಮ್ಮ ಆಲೋಚನೆಗಳು ಕುಗ್ಗಿಸುವಂಥ ಆಲೋಚನೆಗಳು, ನಿರಾಶೆಯಿಂದ ಕೂಡಿರತಕ್ಕಂಥ ಆಲೋಚನೆಗಳು, ಭವಿಷ್ಯವು ಮುಂದೆ ನನಗೆ ಉಜ್ವಲ ಭವಿಷ್ಯವಿಲ್ಲ ಎಂದು ಆಲೋಚನೆ ಮಾಡುವಂಥದ್ದು ಅದಲ್ಲ ನಿಮ್ಮ ಆಲೋಚನೆಗಳು. ನೀವು ಆಲೋಚನೆ ಮಾಡುವಂಥ ಆತನ ಆಲೋಚನೆ ಮಾಡುವುದಿಲ್ಲ. ಆತನ ಆಲೋಚನೆಗಳು ಉನ್ನತವಾಗಿರುವಂಥವುಗಳಾಗಿವೆ. ನಮ್ಮನ್ನು ಕುರಿತಾದಂಥ ಆತನ ಆಲೋಚನೆಗಳು ಉತ್ತಮವಾದಂಥವುಗಳಾಗಿವೆ. ಅದನ್ನು ನೀವು ತಿಳಿದುಕೊಂಡಿದ್ದೀರಾ? ನೀವು ನಂಬಿರುವ ಆತನನ್ನು ನೀವು ಬಲ್ಲಿರಾ, ಅರಿತುಕೊಂಡಿದ್ದೀರಾ? ಪೌಲನು ಹೇಳ್ತಾನೆ, ನಾನು ನಂಬಿರುವ ಆತನನ್ನು ನಾನು ಬಲ್ಲೆನು. ಆತನು ಯಾವುದೇ ಪರಿಸ್ಥಿತಿಯಲ್ಲಿರಲಿ, ಪೌಲನು ಸ್ವತಃ ಆತನನ್ನು ಕಲ್ಲೆಸೆದು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದ ಆ ಸಂದರ್ಭದಲ್ಲಿ ಸಹ ಆತನು ಕುಗ್ಗಿ ಹೋಗಲಿಲ್ಲ. ಯಾಕೆ ಅಂತಂದರೆ, ಆ ಸೃಷ್ಟಿಕರ್ತನ ಸೇವೆಯಲ್ಲಿ ಆತನ ನಾಮ ಮಹಿಮಾರ್ಥವಾಗಿ ನಾನು ಜೀವಿಸಬೇಕು. ಯಾವುದೇ ಪರಿಸ್ಥಿತಿಗಳು ಬರಲಿ, ಅವು ನನಗೆ ಕ್ರಿಸ್ತನಿಂದ ನನ್ನನ್ನು ಅಗಲಿಸುವುದಕ್ಕೆ ಸಾಧ್ಯವಿಲ್ಲ. ನನಗೆ ಆ ಸಮಸ್ಯೆಗಳಲ್ಲ, ನನಗೆ ಆತನ ಬಲಿದಾನ, ತ್ಯಾಗ ಬಲಿದಾನವೇ ನನಗೆ ಆ ಪರಿಸ್ಥಿತಿಗಳಲ್ಲಿ ಕಾಣುಬರುತ್ತದೆ ಎಂಬುದಾಗಿ ಆತನ ಜೀವನ ಮಾಡಿದನು. ನಾವು ನಂಬಿರುವ ಆತನನ್ನು ಅರಿತುಕೊಂಡವರಾಗಿ ಎಲ್ಲ ಪರಿಸ್ಥಿತಿಗಳಲ್ಲಿ, ಎಲ್ಲ ಸ್ಥಳಗಳಲ್ಲಿ ಆತನ ನಾಮ ಮಹಿಮಾರ್ಥವಾಗಿ ಜೀವಿಸುವಂಥ ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್. ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಯೇಸುವೇ, ನಿಮಗೆ ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದಿಲ್ಲ. ನಿಮ್ಮಿಂದ ಸಮಸ್ತವೂ ಸಾಧ್ಯವಾಗಿದೆ. ನಿಮ್ಮ ನಾಮ ಮಹಿಮಾರ್ಥವಾಗಿ ಜೀವಿಸುವ ಮನಸ್ಸು ಎಲ್ಲರಿಗೂ ದಯಪಾಲಿಸಿ ನಡೆಸಿರಿ. ನಿಮ್ಮನ್ನು ಕುರಿತಾಗಿ ಅರಿತುಕೊಳ್ಳುವಂಥ ಮನಸ್ಸು ಎಲ್ಲರಿಗೂ ದಯಪಾಲಿಸಿರಿ. ವಾಕ್ಯದ ಮುಖಾಂತರ ಮಾತನಾಡೋದಕ್ಕಾಗಿ ಸ್ತೋತ್ರ. ಪರಲೋಕದ ತಂದೆಯೇ, ನಿಮ್ಮ ಪ್ರಸನ್ನತೆ ಎಲ್ಲರ ಮೇಲೆದು ನಡೆಸಿರಿ, ಬಲಪಡಿಸಿರಿ. ಕ್ರಿಸ್ತ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್.